ಹಾರಕವನ್ನು ಅರ್ಕ ಅಂತ ಕೂಡ ಕರೀತಾರೆ. ಅರ್ಕ ಅಂದ್ರೆ ಸೂರ್ಯ. ಈ ಸಿರಿಧಾನ್ಯ ನಮ್ಮ ದೇಶದಲ್ಲಿ ಸುಮಾರು 3,000 ವರ್ಷಗಳಿಂದ ಬೆಳೆಯಲಾಗುತ್ತಿದೆ. ಇದು ಖರೀಫ್ ಬೆಳೆ ಅಂದ್ರೆ ಜೂನ್ ಮತ್ತು ಜುಲೈ ಸಮಯದಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ವೈಜ್ಞಾನಿಕವಾಗಿ ಹಾರಕವನ್ನು ಪ್ಯಾಸ್ಪಾಲಮ್ ಸ್ಕ್ರೋಬಿಕ್ಯುಲಾಟಮ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕೋದರ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಕೋಡೋ ಮಿಲೆಟ್ ಅಂತ ಕರೀತಾರೆ. ಹಾರಕವನ್ನು ಬರಗಾಲದ ಮಿತ್ರ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಇದು ಯಾರಿಗೂ ಬೇಡವಾದ ಬರಡು ಭೂಮಿಯಲ್ಲೂ ಮತ್ತು ಅತ್ಯಂತ ಕಡಿಮೆ ನೀರಿನಲ್ಲಿ ಇದು ಬೆಳೆಯುತ್ತೆ. ಇದರ ಮೂಲ ಪಶ್ಚಿಮ ಆಫ್ರಿಕಾ. ಇದು ಹಿಮಾಲಯದ ಬೆಟ್ಟಗಳ ಕಡಿಮೆ ಮತ್ತು ಬಯಲು ಸೀಮೆ ಪ್ರದೇಶದಲ್ಲಿ ಹೇರಳವಾಗಿ ಬೆಳೆಯೋದ್ರಿಂದ ಇದನ್ನು ಹಿಮಾಲಯನ್ ಮಿಲೆಟ್ ಅಂತ ಕೂಡ ಕರೀತಾರೆ. 1997ರಲ್ಲಿ ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಗೊಬ್ಬರವಿಲ್ಲದೆ ಹಾರಕ 72% ಹೆಚ್ಚು ಇಳುವರಿ ಕೊಟ್ಟಿರುವ ದಾಖಲೆ ಇದೆ. ಆದರೆ ಇದರ ಸಿಪ್ಪೆ ಬಹಳ ಗಟ್ಟಿ, ಮಿಲ್ಲಿಂಗ್ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತೆ. ಇನ್ನು ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ನೋಡಿದರೆ ಇದರಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಫ್ಯಾಟ್, ಮಿನರಲ್ಸ್, ಫೈಬರ್, ವಿಟಮಿನ್ಗಳು ಕಂಡುಬರುತ್ತವೆ. ಬೇರೆ ಸಿರಿಧಾನ್ಯಗಳಿಗಿಂತ ಹಾರಕದಲ್ಲಿ ಡಯಟ್ರಿ ಫೈಬರ್ ಹೆಚ್ಚಾಗಿರುತ್ತದೆ. ಅದು 9%. ಅಮೈನೋ ಆಮ್ಲಗಳು ಕೂಡ ಹೆಚ್ಚು ಇರುತ್ತವೆ. ಇದರಿಂದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾದಾಗ ಇದನ್ನು ಕರಗಿಸಲು ಹಾರಕ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದರ ವೈಜ್ಞಾನಿಕವಾಗಿ ಸಾಬೀತಾದ ಆರೋಗ್ಯ ಲಾಭಗಳು ಏನೆಂದ್ರೆ, ಹಾರಕ ಮೂಳೆ ಮಜ್ಜೆಯಲ್ಲಿ ರಕ್ತ ಉತ್ಪತ್ತಿ ಮಾಡುವ ಜಾಗವನ್ನು ಸ್ವಚ್ಛ ಮಾಡುತ್ತದೆ. ಹೀಗೆ ನಮ್ಮ ದೇಹದ ರಕ್ತದ ಕಣವನ್ನು ಶುದ್ಧಗೊಳಿಸುತ್ತದೆ. ಇದರಿಂದ ಅನೇಕ ಕಾಯಿಲೆಗಳು ದೂರವಾಗುತ್ತವೆ. ರಕ್ತದ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ವಿರುದ್ಧ ಕೆಲಸ ಮಾಡುತ್ತೆ. ಕಬ್ಬಿಣದ ಅಂಶ ಹೆಚ್ಚು ಹೊಂದಿರೋದ್ರಿಂದ ಅನಿಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆ ನಿವಾರಿಸುತ್ತದೆ. ಮೆನೋಪಾಸ್ ಸಮಯದಲ್ಲಂತೂ ಇದರ ಸೇವನೆ ತುಂಬಾನೇ ಒಳ್ಳೆಯದು. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿರ್ತಕ್ಕಂಥ ಲೆಸಿಥಿನ್ ಹೆಚ್ಚಾಗಿ ಕಂಡುಬರೋದ್ರಿಂದ ಇದು ನಮ್ಮ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ನಾಡಿ ವ್ಯವಸ್ಥೆಯನ್ನು ಬಲ ಕೊಡುತ್ತದೆ. ಆಮೇಲೆ ಬಿ ವಿಟಮಿನ್ಗಳಾದ ನಿಯಾಸಿನ್, B6, ಫೋಲಿಕ್ ಆಸಿಡ್ ಅಂದ್ರೆ ವಿಟಮಿನ್ B9 ಆಗಿರಬಹುದು, ಮತ್ತು ಖನಿಜ ಲವಣಗಳಾದ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಜಿಂಕ್ ಇವೆಲ್ಲ ಏನಂತಂದ್ರೆ ಇರೋದ್ರಿಂದ, ಇದರಲ್ಲಿ ಕಂಡುಬರೋದ್ರಿಂದ ಇದು ತಕ್ಷಣ ಶಕ್ತಿ ಕೊಡುವ ದಿವ್ಯ ಔಷಧಿ ಹಾಗೆ ಕೆಲಸ ಮಾಡುತ್ತೆ. ಹಾರಕ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ. ಇದು ಜಾಯಿಂಟ್ ಪೇನ್ ಕಡಿಮೆ ಮಾಡುತ್ತೆ. ಇದರಲ್ಲಿ ಫಿನಾಲಿಕ್ ಆಸಿಡ್ಸ್, ಫೈಟಿಕ್ ಆಸಿಡ್, ಸ್ಟ್ಯಾನಿನ್ಗಳು ಇರೋದ್ರಿಂದ ಆಂಟಿ ಕ್ಯಾನ್ಸರ್ ಗುಣ ಕೂಡ ಹೊಂದಿದೆ. ಇದು ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ಗಾಲ್ ಬ್ಲಾಡರ್ನ ಹೀರೋ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಗಾಲ್ ಸ್ಟೋನ್ಸ್ ಉಂಟಾಗುವುದನ್ನು ತಡೆಯುವ ಶಕ್ತಿ ಹಾರಕಕ್ಕಿದೆ. ಇದರಲ್ಲಿರುವ ಫೈಬರು ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ಕೂಡ ನಿವಾರಿಸುತ್ತೆ. ಗ್ಲೂಟನ್ ಅಲರ್ಜಿ ಇದ್ದವರು ಕೂಡ ಇದನ್ನು ತಿನ್ನಬಹುದು, ಯಾಕೆಂದ್ರೆ ಇದು ಗ್ಲೂಟೆನ್ ಫ್ರೀ ಆಗಿದೆ. ಆಮೇಲೆ ಇವು ಏನಂತಂದ್ರೆ ಹಾರಕ ಏನಿದೆಯಲ್ಲ, ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಟೈಪ್ 2 ಡಯಾಬಿಟಿಸ್ನವರಿಗೂ ತುಂಬಾನೇ ಒಳ್ಳೆಯದು. ಮಧುಮೇಹಿಗಳಿಗೆ ಇದು ತುಂಬಾನೇ ಒಳ್ಳೆಯದು. ಇದರಲ್ಲಿ ಕೊಲಾಜನ್ ಎಂಬ ಪ್ರೋಟೀನ್ ಇರೋದ್ರಿಂದ ನಮ್ಮ ಚರ್ಮದ ಎಲಾಸ್ಟಿಸಿಟಿ ಅಂದ್ರೆ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಿ ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಅಂದ್ರೆ ಆಂಟಿ ರಿಂಕಲ್ ಆಗಿ ಕೆಲಸ ಮಾಡುತ್ತೆ. ಇದು ಪ್ರೀಬಯೋಟಿಕ್ ಫೈಬರ್ಗಳನ್ನು ಹೊಂದಿರೋದ್ರಿಂದ ನಮ್ಮ ಕರುಳಿನ ಆರೋಗ್ಯಕ್ಕೂ ಒಳ್ಳೆಯದು. ಹಾರಕದಿಂದ ಗಂಜಿ ಮಾಡಬಹುದು, ಪಲಾವ್ ಮಾಡಬಹುದು, ದೋಸೆ, ಇಡ್ಲಿ ಇತ್ಯಾದಿಗಳನ್ನು ಮಾಡಿ ಸೇವಿಸಬಹುದು ಮತ್ತು ಇದರ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಳಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.